ನಂತರ ನಿಮಗೆ ಎಷ್ಟು ಬೇಕು ಅಷ್ಟು ಮುದ್ದೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ಗಂಟು ಕಟ್ಟದ ಹಾಗೆ ಚೆನ್ನಾಗಿ ಅದನ್ನ ತಿರುಗಿಸ್ಕೊಳ್ತಾ ಇರಬೇಕು. ಇದು ಚೆನ್ನಾಗಿ ಕುದಿಬೇಕಾ? ಹಂಗೆ ಮುದ್ದೆ ಆಗ್ತದೆ. ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಹಾಕೋಬೇಕಾ? ಅಲ್ಲಿ ಹುಯ್ತಾ ಇದೆಲ್ಲ ಡಬ್ಬ ಎಷ್ಟು ಬೇಕು ಅಷ್ಟನ್ನು ಇಷ್ಟ ಹಿಟ್ಟು ಹುಯ್ಬೇಕು ಬುಳಿನ. ಓಕೆ. ಉಪ್ಪು ಜಾಸ್ತಿ ಹಾಕೊಳಂಗಿಲ್ಲ, ಎಷ್ಟು ಬೇಕಷ್ಟೇ. ನಿಮ್ಗೆ ಎಷ್ಟು ಬೇಕಷ್ಟು. ಅದ್ಯಾಕೆ ಅಂದರೆ ಹಿಟ್ಟು ಬಾಯಿಗೆ ರುಚಿ ಕೊಡೋದಿಲ್ಲ, ಅದು ರುಚಿ ಹಾಕಲೇಬೇಕು ಅದಕ್ಕೆ. ಅದು ಮುದ್ದೆ ಆರಿದ್ರು ಏನು ಆಗೋಲ್ಲ. ಸಾಯಂಕಾಲ ಬೇಕಾದ್ರೆ ಹಾಕೊಂಡು ಮೊಸರು ಹಾಕೊಂಡು ಊಟ ಮಾಡಿದ್ರೆ ರುಚಿ ಇರ್ತದೆ. ಇನ್ನೂ ಒಂದು ಐಡಿಯಾ ಹೇಳ್ಕೊಡ್ತೀನಿ. ಅದಕ್ಕೆ ಖಾರ ಚಟ್ನಿ ಮಾಡ್ತೀವಲ್ಲ ನೋಡಿ ಉಪ್ಸಾರಿಗೆ, ಆ ಚಟ್ನಿ ಮುದ್ದೆ ಈ ಉಂಡಿ ನೋಡು ಹೆಂಗಿರ್ತದೆ ಅಂತ. ಚೆನ್ನಾಗಿರ್ತದೆ. ನಾನು ಟೇಸ್ಟ್ ಮಾಡಿಲ್ಲ. ಮೊಸರು ಅಯ್ಯೋ ಸರಿ. ಈಗ ಎಲ್ಲ ಕಲ್ತಿರ್ತಾರೆ, ಟಿ ವಿಲಿ ಹೋಗ್ಬೋತಾರೆ ನೋಡಿ, ಎಲ್ಲರೂ ಮಾಡಿ ಕೊಡ್ತಾರೆ. ಎಷ್ಟು ಜನ ಬರ್ತಾರೆ. ಇವಾಗ ಇದನ್ನ ಚೆನ್ನಾಗಿ ಇದು ಮಾಡ್ಕೋಬೇಕಾ, ತಿರುಗಿಸ್ಕೊಳ್ಬೇಕು. ಇಷ್ಟೇ. ಓಕೆ. ಇನ್ನು ಇದನ್ನ ಗೋಚಿ ಮುದ್ದೆ ಮಾಡ್ಕೊಳ್ಳೋದು ಅಷ್ಟೇ. ಉಂಡೆ ಮಾಡೋದು, ಉಂಡೆ ಮಾಡ್ಕೋಬೇಕು. ನಮಗೆ ಗಟ್ಟಿ ಬೇಕು ಅಂದ್ರೆ ಗಟ್ಟಿ, ನಮಗೆ ತೆಳ್ಳೆ ಬೇಕು ಅಂದರೆ ತೆಳು. ಆದರೆ ಅದು ಗಂಟು ಆಗಂಗಿಲ್ಲ. ಗಂಟಾದ ತಿನ್ನೋಕ್ಕಾಗಲ್ಲ ನಮಗೆ, ಇಲ್ಲಾಂದರೆ ಎಸಿಬೇಕಾಗ್ತದೆ. ಎಸ್ತ್ರಂತ ಪ್ರಯತ್ನ ಹಾಕಿರೋದು ಅದು. ಹೌದು. ನಾವು ತಿನ್ನಂಗಿದ್ರೆ ಪರವಾಗಿಲ್ಲ. ಮುದ್ದೆ ಬರೀ ಇದು ವಿಡಿಯೋ ಮಾಡೋದು ಏನೂ ಇಷ್ಟ ಆಗಲ್ಲ ಇದು. ಇಲ್ಲಾಂದ್ರೆ ನಮ್ಗೆ ಆಗೋದಿಲ್ಲ ಅಂದರೆ ಅದಕ್ಕೆ ಎಣ್ಣೆ ಒಂದು ಸ್ವಲ್ಪ ಬಿಟ್ಬಿಟ್ಟು ಮುದ್ದೆ ಕಟ್ಬೋದು. ಯಾವಾಗ ಈಗಲೂ ಬಿಡ್ಬೋದು. ಒಳ್ಳೆ ಸ್ಮೂತಾಗಿರ್ತದೆ, ಒಣಗೋದಿಲ್ಲ ಹಿಟ್ಟು. ಹಂಗೆ ಇವಾಗ ಇದನ್ನ ತಕ್ಕಬೇಕಾ? ಇಷ್ಟೇ ಅದ್ರದ್ದು, ಇನ್ನೇನಿಲ್ಲ.
ಬಿಸಿ ಇರುತ್ತಲ್ಲ ಆಂಟಿ ಅದು. ಹ್ಞೂ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ. ಚೆನ್ನಾಗಿ ಬಂದಿದೆ, ಅಂಟು ಇಲ್ಲಲ್ಲ, ಗಂಟು ಕಟ್ಟಿಲ್ಲ, ಚೆನ್ನಾಗಿದೆ. ಇಷ್ಟೇ ಮುದ್ದೆ ಮಾಡಿ. 2 ಮುದ್ದೆನಾ? ಎಕ್ಸ್ಟ್ರಾ ಏನಾದ್ರು ಉಳಿದಿದ್ಯಾ? 2 ಮುದ್ದೆ ಕರೆಕ್ಟಾಗಿದೆ. ಹಂಗೆ ನಮಗೆ ಬೇಕಾದಷ್ಟು ನಾವು ಮಾಡ್ಕೋಬೇಕು. ಅಷ್ಟೇ, ಎಷ್ಟು ಜನ ಇದ್ದಾರೆ ಅಷ್ಟು ನೋಡ್ಕೊಂಡು ಮಾಡ್ಕೋಬೇಕು. ನಿಮಗೆ 3 ಜನ ಇದ್ದರೆ 3 ಲೋಟ, ಇಲ್ಲಿ ಈ ಕಡೆ ಇಷ್ಟೇ ಇದಪ್ಪ. ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ. ಹಿಂಗೆ ಚೆನ್ನಾಗಿ ಬಂದಿದೆ. ಅದು ನೋಡಿ, ಬಿಸಿ ಬಿಸಿ ಇದೆ, ಬಿಸಿ ಬಿಸಿಯಾಗಿ ತಿನ್ಕೋಬೇಕು.